ಅನ್ಬೇಕು. ಅದನ್ನೆಲ್ಲ ಬಿಟ್ಟು ಗಂಡನ ಬಿಟ್ರಿ ಹೆಂಗ ಅಂತ ಕೇಳ್ತಿಯಲ್ಲ, ಕೇಳಿಲ್ಲ ಹೇಳ್ತೀನಿ. ಗಂಡನ ಬಿಟ್ಟು ಮನಿಗ್ ಬಂದು ಕುಂತ ಹೆಣ್ಮಕ್ಳ ಪರಿಸ್ಥಿತಿ ಏನಾಗೈತಿ ಗೊತ್ತಾ? ಬದುಕಾಕ ಗತಿ ಇಲ್ದಂಗ ಆಗೈತಿ. ಈ ತಾಳಿ ಅನ್ನೋ ವಸ್ತು ಏನಂತ ತಿಳ್ಕೊಂಡಿದಿ ನೀನು? ದೊಡ್ಡ ಗುಡ್ಡಿದ್ದಂಗ. ಹಂಗ ಚಂದಾಗಿ ಜೀವನ ಮಾಡ್ಬೇಕು ಆ ಮಗಳ. ನೋಡಿಲಿ ನನ್ ಮಾತು ಕೇಳು. ನಿಮ್ಮಪ್ಪ ನಾನು ನೀ ಮೆಚ್ಚಿದ ಹುಡುಗನ ಜೊತೆ ಯಾಕೆ ಮದುವೆ ಮಾಡೀವಿ ಹೇಳು? ಸಾಲ ಸಮದ ಮಾಡಿ 10 ಲಕ್ಷ ಖರ್ಚು ಮಾಡಿ ಮದುವೆ ಮಾಡೀವಿ. ಆ ಸಾಲ ತೀರ್ಸಕ್ಕ ನಾವು ಬುದ್ಧಿ ಆಡ್ಬೇಕು. ಅಂತಾದ ನೀ ಗಂಡನ ಬಿಟ್ಟು ಬಂದು ಮನ್ಯಾಗ ಕುಂತಿ ಅಂದ್ರ ಅಕ್ಕ ಪಕ್ಕ ಬರ ಆರಿಕೊಳ್ಳೋದು ನೋಡಿ ನಾವು ಬದುಕಿರ್ತೀವಿ ಅಂತ ತಿಳ್ಕೊಂಡಿ. ಅವಾಗ ನಿಮ್ಮ ಅಪ್ಪನೂ ಇರುದಿಲ್ಲ, ನಾನು ಇರುದಿಲ್ಲ. ಈ ಮನ್ಯಾಗ ನೀವು ಒಬ್ಬಕ್ಕೆ ಏನ್ ಮಾಡ್ಬೇಕತ್ ಮಾಡಿ. ಗಂಡು ಬಿಟ್ಟು ಹೆಣ್ಣಿಗೆ ಕಾಸಿನ ಮರ್ಯಾದೆನೂ ಇಲ್ಲ ತಂಗಿ, ಕಾಸಿನ ಮರ್ಯಾದೆ ಇಲ್ಲ. ನೋಡಿಲೆ ನಮ್ಮ ಶಾಣಕ್ಕೆ ಈ ಮಾತು ಇಲ್ಲಿಗೆ ಬಿಟ್ಬಿಡು. ಇದನ್ನ ನಿಮ್ಮ ಅಪ್ಪನ ಮುಂದೆ ಹೇಳಂಗಿಲ್ಲ, ಯಾರ ಮುಂದೆ ಹೇಳಂಗಿಲ್ಲ. ನಮ್ಮಿಬ್ರಲ್ಲೇ ಇರ್ಲಿ. ಇದನ್ನ ತಲೆಗಿಂತ ತಕ್ಕೊಂಬಾಡು. ನಮ್ಮ ಶಾಣಕ್ಯವ ನಿನ್ ಕಾಲಿಗೆ ಬೀಳ್ತೀನಿ. ಚಂದಾಗಿ ಗಂಡನ ಜೊತೆ ಜೀವನ ಮಾಡವ, ನನ್ನ ಹಡ್ದವ, ನಿನ್ನ ಕೈ ಮುಗಿದು ಬೇಡ್ಕೊತೀನಿ ಅವ್ವ. ಅದವ ಮಗಳ, ಇನ್ನು ಮುಂದಂತ ಕೆಟ್ಟ ಯೋಚನೆ ಮಾಡಾಕ ಹೋಗ್ಬೇಡ. ಅದನ್ನೆಲ್ಲ ತಲೆಗಿಂತ ತೆಗೆದು ಒಗದ್ ಬಿಡು. ಏನ್ ಬಾ ಊಟ ಮಾಡೋಕಂತಿ ಬಾ. ನಮ್ಮ ಅಪ್ಪ ಅವ್ವ ಎಷ್ಟು ಕಷ್ಟಪಟ್ಟು ನನ್ನ ಮದ್ವೆ ಮಾಡ್ಸಾರ. ಅಂತದ್ರಾಗ ನಾ ಎಂಥ ನಿರ್ಧಾರ ತಗೊಂಡ್ಬಿಟ್ಟೆ. ಇಲ್ಲ ಇಲ್ಲ, ಅವ್ರ ಮನ್ಸಿಗೆ ನೋವು ಆಗುವಂಥದ್ದು ನಾನು ಏನು ಮಾಡಬಾರ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ್ ನನ್ನ ತಾಳಿ ಕಟ್ಟಿದ್ ಗಂಡ. ನಾನು ಯಾಕೆ ಅವನನ್ನ ಬಿಡ್ಬೇಕು? ನಾ ಅವನ ಜೊತೆನೆ ಇದ್ದು ಎಲ್ಲ ಅವನಿಗೂ ಅರ್ಥ ಮಾಡಿಸಿ ನಾ ಅವನ ಜೊತೆನೆ ಬಾಳೆ ಮಾಡ್ತೇನೆ. ಏನೇ ಆದ್ರೂ ನಾ ಮಾತ್ರ ಅವನಿಗೆ ಡೈವರ್ಸ್ ಕೊಡೋದಿಲ್ಲ.